ಅಪ್ಪ ಬಂದಂದ್ರ ಹೇಳ್ಬಿಡು. ಯಾವಾಗ ನನ್ನ ಕನ್ನೆ ನೋಡ ಕಳಿಸ್ತಾನ ಅವಾಗ ನಾನು ಮದ್ವಿ ಮಾಡ್ಕೊಳ್ಳೋದು ಇಷ್ಟ ನೋಡ್ಬೇ. ಅಲ್ಲ ಯಪ್ಪ ನನ್ನ ಮಾತು ಕೇಳೋ. ಇಲ್ಲಿ ಬಿಡ್ಬೇ ಅಮ್ಮ, ಜೀವನ್ ಪರ್ಯಂತ ನನ್ನ ಹೆಂಡತಿ ಕೂಡ ಬಾಳೆ ಮಾಡವ ನಾನು. ನಮ್ಮಪ್ಪ ನೀನು ನಮ್ಮವ್ವ ಅಲ್ಲ. ಅಪ್ಪ ಬಂದಿಂದ ಕೇಳು, ಯಾವಾಗ ಹೋಗಂತಾನ ಹೋಗಿ ನೋಡ್ಕೊಂಡು ಬರ್ತಾನಿ. ಆತ್ ತಗೋರಪ್ಪ, ನಿಮ್ಮಪ್ಪ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನಲ್ಲ ಅವಾಗ ಮಾತಾಡಿ ನೋಡ್ತಾನಿ. ಏನ ಮತ್ತ ಏನಂತಾನ ಏನ ಅಂತಾನ ಬಿಡ್ತಾನ, ನಿನಗ ಬಿಟ್ಟಿದ್ವಿ ಅಮ್ಮ. ಕನ್ನೆ ನೋಡಿ ಬರ್ಲಿ ಅಂತ ಹೇಳಿ ನಮ್ಮಪ್ಪನ ಒಪ್ಸಿದಿ. ವರ್ಷ ತುಂಬಾ ಕೊಡ್ದ ಮರಿ ಮೊಮ್ಮಕ್ಕಳನ್ನ ನೋಡ್ತಿದೀಯ. ಇಲ್ಲಂದ್ರ ಬಸಯ್ಯ ನಿಮ್ಮಪ್ಪ ಬಂದ ಬಿಟ್ಟ. ಅಪ್ಪ ಬಂದ ದೌಡ್ ಮಾಡಿ ಹೋಗ, 2 ರೊಟ್ಟಿ ಹಚ್ಕೊಂಬ. ಹ್ಞೂನ್ರಿ ಹಚ್ಕೊಂಡ್ ಬರ್ತೇನೆ. ದೊಡ್ಡಪ್ಪ ಬಾಯ್ತಾಗ ಕುಂದ್ರೆ ತಗೋರಿ. ಅಂದಂಗ ಆ ಬೊಸಡಿ ಮಗ್ಗ ಹೇಳಿರನ ಮದ್ವಿಗೆ ಸಜ್ಜಿರ ಅಂತ. ನಿಮ್ಮಪ್ಪ ಒಂದು ಚಲೋ ಕನ್ನೇನ ನೋಡಿ ಬಂದಾನಂತ, ಮದ್ವಿಗೆ ಸಜ್ಜ ಆಗ್ಬೇಕಂತಪ್ಪ. ಮತ್ತ ಮುಹೂರ್ತ ಆದಷ್ಟು ದೌಡ್ ತಗಸ್ತಾನಂತ ಮತ್ ಹೇಳ ನೋಡು ಅಂತ ಹೇಳೇನಿ. ಬೀಗರ್ಗೆ ನಮ್ಮ ಹುಡುಗನು ಒಪ್ಪ್ಯಾನ ಅಂತ ಹೇಳಿ ಕಳಿಸ್ತಾನಿ. ಇನ್ನ ಒಂದು ಮಾತು ಕೇಳದಿತ್ತ. ಮಾತು ಕೇಳ್ಬೇಕ? ಏನ್ ಬೇದ? ಏನಿಲ್ಲ ಯಪ್ಪ, ಅದು ಬಸಯ್ಯನ ಕನ್ನೆ ನೋಡಕ ಕಳ್ಸನ ಯಪ್ಪ. ಏನ ಹರ್ಕತ್ತಿಲ್ಲ, ನಾ ಎಲ್ಲ ನೋಡಿ ಬಂದಾನಿ. ನಾ ಹೇಳ್ದಷ್ಟು ಮಾಡನ್ನ. ಯವ್ವ ಮದುವೆ ಆಗವ ನಾನ. ಹಂಗಂದ್ರ ಹೆಂಗ್ರಿ ಮದುವೆ ಆಗವ ಆವಲ್ಲನ? ಲೇ ಬಡ್ಡಿ ಮಗಳ, ಬದ್ದಿ ಮೇಲಿನ ರೊಕ್ಕ ಖರ್ಚು ಮಾಡಿ ಮದ್ವಿ ಮಾಡವ ನಾನ. ಬದ್ದಿ ಮೇಗಿನ ರೊಕ್ಕ ಖರ್ಚು ಮಾಡಿದ್ರ ಮಾಡ್ಕೊಂಡಕ್ಕಿ ಕೂಟ ಬಾಳೆ ಮಾಡವ ನಾನ. ಸುಮ್ನ ಕುಂತಿಯಲ್ವೇ? ಕೇಳ್ಬೇ ಅಮ್ಮ. ಗೌಡಪ್ಪ ಮದ್ವಿ ಮಾಡೋದು ನೀನ ಬಿಡು, ಇಲ್ಲಂದವ್ರು ಯಾರು? ಆದ್ರೆ ಪಾಪ ಮದ್ವಿ ಮಾಡ್ಕೊಂಡು ಮುಂದೆ ಬಾಳೆ ಬದುಕು ಮಾಡವ ಆವಲ್ಲನ? ಯವ್ವ ಇವ ಏನ ಬಾಳೆ ಮಾಡೋದು ಹರ್ಕತ್ತಿಲ್ಲ. ಆ ಹುಡುಗಿ ಇವನ್ ಕೂಟ ಚಂದಗೆ ಬಾಳೆ ಮಾಡ್ಕೊಂಡು ಹೋದ್ರ ಸಾಕಾಗೈತಿ. ಹಂಗಾದ್ರ ನಾ ಮಾತ್ರ ಈ ಮದ್ವಿ ಮಾಡ್ಕೊಳ್ಳೋದಿಲ್ಲ ಅಂದ್ರ ಮಾಡ್ಕೊಳ್ಳೋದಿಲ್ಲ. ಹೇಳ್ಬೇಕವ್ವ. ಬಸಯ್ಯ ಇದನ್ನ ನಿಮ್ಮಮ್ಮಗ ಹೇಳೋಣಯಪ್ಪ. ನಾ ಹೇಳಿದ್ರ ನನ್ನ ಬಾಯನ ಹಲ್ಲ ಮುರಿತಾನ ನಿಮ್ಮಪ್ಪ. ಯಮ್ಮ ನಾ ಮಾತ್ರ ಈ ಮದ್ವಿ ಮಾಡ್ಕೊಳ್ಳೋದಿಲ್ಲ. ನೀ ಮಾತ್ರ ಮರಿ ಮೊಮ್ಮಕ್ಕಳದು ನೋಡುವ ಆಶೆ ತೆಗೆದ್ಬಿಡು. ಅಲ್ಲ ಗೌಡಪ್ಪ, ಹೆಣ್ಣಿನ ಮನೆಯವರು ಆಳಿಯ ಹೆಂಗದಾನ ಅಂತ ಒಟ್ಟು ನೋಡೋದು ಬೇಡನ? ಅವ್ರು ಬೇಯವ್ವ, ಇವ ಏನ ಅವ್ರ ಮನೆಗೆ ಹಳೆ ತನಕ ಕೊಂಟಾನ. ಇವ ಹೆಂಗದಾನ ಏನು ಅಂತ ತಿಳ್ಕೊಂಡು ಹೆಣ್ಣು ಕೊಡಾಕ ಅವ ಏನು ಹೋಗೋದು ಹರ್ಕತ್ತಿಲ್ಲ.